ಯೋಗಿ ನಾರಾಯಣ ಮಠದಲ್ಲಿ ಮಂಗಳಾರತಿ ನೋಡಿ ಎಲ್ಲರೂ ಕಣ್ತುಂಬಿಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಹಾಯ್ ಹಲೋ ವೆಲ್ಕಮ್ ಟು ಮೈ ಲೈವ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹೈಪರ್ ಪಾಯಿಂಟ್ ಕೊಡಿ. ಹಾಗೆ ಲೆಂತಿ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಹೊಸಬ್ರು ಯಾರೆಲ್ಲ ಈ ವಿಡಿಯೋನ ನೋಡ್ತಿದಿರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೈವಾರ ತಾತೆಯವರ ಒಂದು ಪೂರ್ತಿ ವಿಡಿಯೋ ಲಾಸ್ಟ್ ಕಡೆ ದಿನದ ಲಾಸ್ಟ್ ವಿಡಿಯೋ ನೋಡೋಣ ಬನ್ನಿ. ಏನಂದ್ರೆ ಅವತ್ತು ಮಹಾಮಂಗಳಾರತಿ ಬೇರೆ ಇತ್ತು, ಹಾಗಾಗಿ ಜನಸಾಗರ ಅಂತೂ ತುಂಬಿ ತುಳುಕ್ತಿತ್ತು. ಇದು ಚಿಂತಾಮಣಿ ಬಸ್ ಸ್ಟಾಪ್. ಇದು ಬಸ್ ಸ್ಟಾಪ್ ಅಲ್ಲಿ ಬಸ್ ಫುಲ್ ರಶ್ ಅಂದ್ರೆ ರಶ್ ಆಗಿ ಕೆಳಗಡೆ ಇಷ್ಟು ಜನ ಇದ್ರು ಬಸ್ ಸ್ಟಾಪ್ ಅಲ್ಲಿ. ಇಲ್ಲಿಂದ ನಾವು ನೋಡಿ ಫುಲ್ ಅಂದ್ರೆ ಫುಲ್ ಆಗಿತ್ತು. ಸ್ಟಾಪ್ ಇಲ್ಲ, ಫುಲ್ ರಶ್. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಬಸ್ ಅಲ್ಲಿ ನುಗ್ಲಾಗ್ತಿತ್ತು, ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡಿದ್ರು. ಇನ್ನು ಬಸ್ ತುಂಬಾನೇ ಇದ್ವು, ಹಾಗಾಗಿ ಇವ್ರು ಮಾತ್ ಕೇಳ್ತಿರ್ಲಿಲ್ಲ. ಇಲ್ಲಿ ಏನಪ್ಪಾ ಒಂದ್ ಜೋಕ್ ನಡೀತು. ಎಲ್ಲ ಹೆಣ್ಮಕ್ಳ ನಡುವೆ ಇಬ್ರೆ ಬಾಯ್ಸ್ ಇದ್ರಲ್ಲ, ಹಾಗಾಗಿ ಅಲ್ಲೊಂದ್ ಜೋಕ್ಸ್. ಅದೇನದು ಜೋಕ್ಸ್ ಅಂತ ಕೇಳ್ತೀರಾ? ಬಾಯ್ಸ್ ಇದ್ದು ಅವರಿಗೆಲ್ಲ ಆಧಾರ್ ಕಾರ್ಡ್, ನಂಗ್ ಮಾತ್ರ ಯಾಕೆ ಟಿಕೆಟ್ ಅಂತ ಕೇಳಿದ್ರು. ಅದಕ್ಕೆ ಡ್ರೈವರ್ ಅಣ್ಣ ಇದ್ದು ಸರಿ ನೀವು ಡ್ರೆಸ್ ಹಾಕೊಂಡ್ ಬಂದಿದ್ರೆ ನಿಮ್ದು ಆಧಾರ್ ಕಾರ್ಡ್ ಕೊಟ್ಟಿದ್ರೆ ನಿಮ್ಗೂ ಫ್ರೀ ಆಗ್ತಿತ್ತಲ್ಲ ಅಂತ ಹೇಳಿದ್ರು. ಅಲ್ಲಿ ತಾತಂದ್ರು ಎಲ್ರು ಫುಲ್ ಜೋಶಾಗಿ ನಗ್ತಾ ಇದ್ರು. ಹಾಗೋ ಹೀಗೋ ಆಗ್ತಾ ಮಾತಾಡ್ತಾ ನಾವು ಕೈವಾರ ಆರ್ಚ್ ಹತ್ರ ತಲುಪ್ಬಿಟ್ವಿ. ನೋಡಿ ಬಂದೇ ಬಿಟ್ವಿ. ಇಲ್ಲಿಂದ ಇಲ್ಲಿ ಬಸ್ ಸ್ಟಾಪ್ ಆಗ್ಲಿಲ್ಲ, ತುಂಬಾ ರಶ್ ಇತ್ತಲ್ವಾ, ಹಾಗಾಗಿ ಜನ ಅಂತೂ ಅಲ್ಲಿ ಜಾಸ್ತಿ ಜನ ನಿಂತ್ಕೊಂಡಿದ್ರು. ಇನ್ನೇನ್ ಸ್ಟಾಪ್ ಮಾಡೋದ್ ಬೇಡ ಅಂತ ಕೈವಾರ ಊರಲ್ಲೇ ಹೋಗಿ ಸ್ಟಾಪ್ ಆಯ್ತು. ನೋಡಿ ನಾವು ಹೋಗಿ ಇಳಿಬೇಕಾದ್ರೆ ಇಲ್ಲಿ ನಾನೇ ಫಸ್ಟ್ ಅಂದ್ರೆ ನಾನೇ ಡೋರ್ ಅಲ್ಲಿ ಇದ್ದಿದ್ದಲ್ವಾ, ಹಾಗಾಗಿ ನೋಡಿ ಊಟ ಆಗ್ತದಿಲ್ಲ. ನಮ್ಮನ್ನ ಹಂಗೆ ಬರೋಕ್ಕಾಗಲಿಲ್ಲ. ನಮ್ಮ ಊಟ ಆಯ್ತಾ ಇಲ್ಲಿ? ಅದೇ ಅದಕ್ಕೆ ಹಿಂಗೆ ಗೊತ್ತಾಗ್ತೀನಿ ಕರ್ದಿಲ್ಲ. ಅಲ್ಲಿ ಇಲ್ಲಿ ತಿರುಗಾಡ್ತೀನಿ. ಅಮ್ಮ ಆ ಬೆಟ್ಟಕ್ಕೆ ನಾ ಹೋಗೋದು? ಅಲ್ಲ ಆ ಬೆಟ್ಟ ಅಲ್ವಾ? ಅಲ್ಲಮಗಿರಿ ಪ್ರದರ್ಶನ ಮಾಡೋದು ನಡಿಬೇಕು. ದೇವ್ರ ಕಲ್ಯಾಣ ವಸ್ತು ಮಾಡ್ತಾರೆ ಎಲ್ಲಮ್ಮ ಒಳಗಡೆನಾ? ನಾಟಿ ಬಂತು ಅಕ್ಬರ್ ದೇವಸ್ಥಾನದ ಕ್ಯೂ ಜಾಸ್ತಿ ಐತೆ. ಫುಲ್ ಐತಲ್ಲಮ್ಮ ರಶ್.
ಪೂಜೆ ಇದು ಏನೊಂದು ಸ್ವಾಮಿಗಳು ಅಲ್ಲಿ ಕೂತಿದ್ದಾರೆ ನೋಡ್ರಿ ಈ ಕಡೆ ಅವ್ರ ಹೆಸರು ಅವರು ಅಮ್ಮ. दीपं दर्शयामि श्रवणाय कुर्मे समे कामान् कामकामाय मह्यो कामेश्वरा वै श्रवणा ददातु कुबेराय वैश्रवणाय राजाय नमः यो वेदादो स्वन प्रोक्तो वेदि ओम स्वस्ति स्वामिनः अथर्वणवेदप्रिया स्वामिन् पराक् अथर्वणवेदमोधार्य तन्नो देवी रविष्ठय आपो भवन्त वेदयेः पयामि अग्निर्लम्बा प्रकृतिका नक्षत्रं देवं श्रिया इदवासां विदक्षणा हविरासा दुहोदना यस्य भाग्यभस्मयो यस्य केतवः यस्येमा विश्वा भुवनानि सर्वा सकृत्तिकाभिरुमधानः अग्निर्नो देवस्तु विदेवधानो नक्षत्राणि वा अपामायतनो जैनिरारमण गोविंदो रमण स्वामी माधवेगति गोविंदो आंजनेय गोविंदो सिंह स्वामी माधवेगति गोविंदो नारायण स्वामी माधवेगति गोविंदो भीमलिंगेश्वर स्वामी माधवेगति
ಸತ್ಯನಾರಾಯಣ ಮಾಧವೇಗತಿ ಗೋವಿಂದೋ ಗೋವಿಂದ 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 ಹರ ನಮ ಪಾರ್ವತಿ ಪತಯೇ. ದಯವಿಟ್ಟು ಕೆಳಗಡೆ ಇರೋರು ಯಾರು ನುಗ್ಬೇಡಿ, ಅಲ್ಲಿಂದಾನೆ ದರ್ಶನ ಮಾಡ್ಕೊಳ್ಳಿ, ಸಹಕರಿಸ್ಬೇಕು ಶಾಂತವಾಗಿ. ಇಷ್ಟೊತ್ತು ಬಹಳ ಶಾಂತಿಯಿಂದ ಇದ್ರೆ ದಯವಿಟ್ಟು ಶಾಂತವಾಗಿರ್ಬೇಕು. ಮತ್ತೆ ತಲೆಗೆ పెట్టుకోండి ఎవరు ముట్టుకోవద్దంటే తలకు పెట్టుకోండి దాని నమస్కారం దూరం నుంచే చేసుకోవాలంటే ದುಡ್ಡು ಸೇರಿಸ್ಕೊತಾರೆ ದಯచేసి దయచేసి ಯಾರು ముట్టుకోబడకు దూరದಿಂದ ನಮಸ್ಕಾರ ಮಾಡ್ಬೇಕು ಮುಂದೆ ಹೋಗ್ತಾ ಇರ್ತಾರೆ ಅವರು ತಲೆಗೆ పెట్టుకోవాలా ಅಮ್ಮ ಅನಿತಮ್ಮ ಭಾಗ್ಯಮ್ಮ ಭಾಗ್ಯಮ್ಮ ಕೊಟ್ಟಿತ್ಕೊ ತಲೆಗೆ పెట్టుకోండి ವಿನಮ್ಮ ಇಟ್ಕೊ ಎಲ್ಲ ತಲೆಗೆ ಇಟ್ಕೊಳ್ಳಿ ಹೋಗಿ ಪ್ರಸಾದ ಎಲ್ಲ ಎತ್ಕೊಂಡು ಗರ್ಭಗುಡಿ ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಯಾರು ಮಾತೇ ಕೇಳ್ತಿರ್ಲಿಲ್ಲ. ತಲೆ ಮೇಲೆ ಎತ್ಕೊಂಡಿರೋದೇ ಅಷ್ಟು ಪ್ರಸಾದ. ಎಲ್ಲ ಕೈ ಹಾಕಿ ಹಾಕಿ ಹೇಳ್ಕೊಂತಿದ್ರು. ನೋಡಿ ಹೇಗೆ ಎತ್ಕೊಂತಿದ್ದಾರೆ ಅಂತ. ಅಯ್ಯೋ, ಅಲ್ಲಿ ಮಹಾಮಂಗಳಾರತಿ ಆದ ತಕ್ಷಣ ಪಲ್ಲಕ್ಕಿಯಲ್ಲಿ ದೇವ್ರು ತಗೊಂಡು ಹೋಗ್ತಾರಲ್ವಾ. ಕೆಳಗಡೆ ಯಾರು ಬಿಡಬೇಡ, ದಯವಿಟ್ಟು ಕೆಳಗಡೆ ಇರುವಂತವ್ರು ಯಾರು ಮೇಲೆ ಬರಬೇಡಿ, ಶಾಂತವಾಗಿರಿ. ಎಂದು ದೇವಸ್ಥಾನಕ್ಕೆ ದಯವಿಟ್ಟು ಕೆಳಗಡೆ ಯಾರು ಬಿಡಬೇಡಿ, ಯಾರನ್ನೂ ಬಿಡಬೇಡಿ. ಕೆಳಗಡೆ ಎಲ್ರಿಗೂ ದರ್ಶನ ಆಗ್ತದೆ, ಎಲ್ರಿಗೂ ದರ್ಶನ ಆಗುತ್ತೆ. ಮೇಲೆ ಅವರು ಕೆಳಗಡೆ ಬರ್ಬೇಕಣ್ಣ, ದಯವಿಟ್ಟು ಮೇಲೆ ಎಲ್ಲ ಕೆಳಗಡೆ ಹೋಗ್ತಾ ಇದೆ ಮುಂದೆ ದಯವಿಟ್ಟು ಅಣ್ಣ ಯಾರು ಮೇಲೆ ಬರಬಾರ್ದು. ಇಲ್ಲಿ ನೋಡಿ ಹಚ್ತಾ ಇದ್ದಾರೆ. ಬನ್ನಿ ಬನ್ನಿ ಬರಮ್ಮ, ಬರ್ರಿ ಕೆಳಗಡೆ ಬರಮ್ಮ. ದಯವಿಟ್ಟು ಕೆಳಗಡೆ ಬನ್ನಿ ಅಮ್ಮ. ದಾರಿ ಬಿಡಿ ದೇವರಿಗೆ. ದಾರಿ ಬಿಡಿ. ನಡೀರಿ ನಮಸ್ಕಾರ ಮಾಡ್ತಾನೆ. ರಾತ್ರಿ ನೃತ್ಯ ಮಾಡಿರೋರು ಎಲ್ಲರೂ ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ ನೋಡಿ, ಬೇರೆ ಕಡೆಯಿಂದ ಬಂದಿರೋರು.
ಎಷ್ಟಮ್ಮ ಇದು ಇದು ಗಣಪತಿ ಶಂಕ ಊದ್ಬಹುದಾ ಬರುತ್ತಾ ఇది ఇది లక్ష్మీ శంఖ 450 ఇది 400 చెప్పింది ತುಂಬಾ ರೇಟ್ ಇದೆ ಇಲ್ಲೇನು ಚೆನ್ನಾಗಿಲ್ಲ ಮೇಲ್ಗಡೆ ಬಿಟ್ಟಿದ್ದು ನಾನು ಹಾಕೊಂಡ್ಬಿಡ್ತೀನಿ ನಮ್ಮವರೆಲ್ಲ ಬಂದು ಮೀನರಾಶಿಗಾಗಿ ಹಳದಿ ಕಲ್ಲು ಇದು ಪಂಚಧಾತು. ಊಟ ಪ್ರಸಾದ